ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ದಿವಲ್ಸಿನ ಪೋಡಿ ಅಂತ ಮಾಡ್ತೀವಿ. ನೋಡಿ, ಎಂಜಾಯ್ ದ ವಿಡಿಯೋ. ಇದೆ ಫ್ರೆಂಡ್ಸ್, ದಿವಲ್ಸ್ ಅಂದರೆ ನೋಡಿ, ಕಪ್ಪಾಗಿದ್ರೆ ಏನು ತೊಂದರೆ ಇಲ್ಲ. ಸಿಪ್ಪೆ ಅಷ್ಟು ತೆಗೆದು ಒಳಗಡೆ ಮಾಡೋದಲ್ವ. ಇದು ತುಂಬ ಕಾಸ್ಟ್ಲಿನಿಲ್ಲ, ಚೀಪಾಗಿ ಸಿಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತಂದು. ಫ್ರೆಂಡ್ಸ್, ದಿವಲ್ಸನ್ನ ಸಣ್ಣಗೆ ಸ್ಲೈಸ್ ಮಾಡಿ ಸಣ್ಣಕ್ಕೆ ಹಚ್ಚಿ ನೀರಲ್ಲಿ ಹಾಕಿ ಇಟ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ನಾನು 3/4 ಪಾವು ಅಕ್ಕಿ ತೊಗೊಂಡಿದ್ದೀನಿ. 3/4 ಪಾವು ಅಕ್ಕಿಗೆ 2 ಚಮಚ ಜೀರಿಗೆ ಮತ್ತು 1 ಮುಷ್ಟಿ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಎರಡು ಅಥವಾ 2 ಒಣಮೆಣಸು ಫ್ರೆಂಡ್ಸ್. ಇದಿಷ್ಟನ್ನು ರುಬ್ಕೊಂಡಾದ್ಮೇಲೆ ನಿಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಅರಿಶಿನ ಹಾಕ್ಕೊಳ್ಳಿ, ಮತ್ತು ಬೇಕಿಂಗ್ ಸೋಡಾ ಹಾಕೊಬೋದು, ಮತ್ತು ಹಿಂಗೆ ಹಾಕ್ಕೊಳ್ಳಿ. ಬೇಕಿಂಗ್ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಅದಷ್ಟು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ತಂದ್ಕೊಳ್ಳಿ. ಜಾಸ್ತಿ ನೀರು ಮಾಡೋದು ಬೇಡ. ಮಾಡಾದ್ಮೇಲೆ ಇದಿಷ್ಟನ್ನು ಎಣ್ಣೆಗೆ ಬಿಡ್ತೋಗಿ ಒಂದೊಂದೇ. ಅಷ್ಟು ಒಂದೇ ಸಲ ಬಿಡಬೇಡಿ, ಮುದ್ದೆ ಆಗುತ್ತೆ. ಒಂದೊಂದೇ ಬಿಡ್ತೋಗಿ. ಓಕೆನಾ ಫ್ರೆಂಡ್ಸ್, ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಲೋ ಫ್ಲೇಮಲ್ಲಿ ಏನು ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಕುಡಿಯುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಕಪ್ಪೇನಾಗಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ನೋಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗಲ್ಲ ನೋಡಿ. ಈ ಥರ ಬಂದಿದೆ. ಇನ್ನೊಂದ್ಸಲಿ ಮತ್ತೆ ತೆಗೆದಾದ್ಮೇಲೆ ಇನ್ನೊಂದ್ಸಲಿ ಮತ್ತೆ ಹಾಕ್ಕೊಡಿ, ಚೆನ್ನಾಗಾಗುತ್ತೆ. ಮತ್ತೆ ಓಕೆ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ದಿವಲ್ಸಿನ ಪೋಡಿ. ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್. ಓಕೆ, ಈಗ ಟೇಸ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್. ತುಂಬ ಗರಿ ನೋಡಿ ಫ್ರೆಂಡ್ಸ್, ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಗಟ್ಟಿ ಏನಿಲ್ಲ, ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬಂದಿದೆ. ಓಕೆ, ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಾಗಿದೆ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾನು ಬರ್ತೀನಿ. ನಮಸ್ಕಾರ, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ವೀಡಿಯೋಸು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತಾ. ಓಕೆ ಫ್ರೆಂಡ್ಸ್, ಗುಡ್ ಬಾಯ್.